ಆರೋಪಿ ದರ್ಶನ್ಗೆ ಶುಭವೋ ಅಶುಭವೋ ಫೈನಲ್ ಏನು ಅರ್ಜಿ ವಿಚಾರಣೆ ನಡೆಯಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ದರ್ಶನ್ನ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನನ್ನ ಕೋರಿ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ ದರ್ಶನ್. ಜೈಲಿಗೆ ಹೋಗಿ 8.5 ತಿಂಗಳ ಬಳಿಕ ಮತ್ತೆ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಜೈಲಿನಲ್ಲಿರುವಂತಹ ದರ್ಶನ್ ರಿಲೀಸ್ಗೆ ಮತ್ತೊಂದು ಪ್ರಯತ್ನ ಇದು. ವಕೀಲ ರಂಜಿತ್ ರೋಹಟಗಿ ಮೂಲಕ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಏಪ್ರಿಲ್ 27ರಂದೇ ಸುಪ್ರೀಂಗೆ ಅರ್ಜಿ ಸಲ್ಲಿಸಿದಂತಹ ದರ್ಶನ್ ನಾಳೆ ಅರ್ಜಿ ವಿಚಾರಣೆ ನಿಗದಿ ಮಾಡಿರುವಂತಹ ಸುಪ್ರೀಂ ಕೋರ್ಟ್. ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ ನಾಳೆ ಫೈನಲೈಸ್ ಆಗುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಜಾಮೀನು ಅರ್ಜಿಯನ್ನ ಕೋರಿ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಜಾಮೀನನ್ನ ಕೋರಿ ಮೇ 4ಕ್ಕೆ ವಿಚಾರಣೆಯನ್ನ ಕಾಯ್ದಿರಿಸಿದಂತಹ ಸುಪ್ರೀಂ ಕೋರ್ಟ್ ದರ್ಶನ್ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಜೈಲಿಗೆ ಹೋಗಿ 8.5 ತಿಂಗಳ ಬಳಿಕ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಿರುವಂಥದ್ದು. ಜೈಲಿನಲ್ಲಿರುವಂತಹ ದರ್ಶನ್ ರಿಲೀಸ್ಗೆ ಮತ್ತೊಂದು ಪ್ರಯತ್ನ ಇದು. ವಕೀಲ ರಂಜಿತ್ ರೋಹಟಗಿ ಮೂಲಕ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಏಪ್ರಿಲ್ 27ಕ್ಕೆ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಮಧ್ಯಂತರ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಮೇ 4ಕ್ಕೆ ವಿಚಾರಣೆ ನಿಗದಿ ಮಾಡಿರುವಂತಹ ಸುಪ್ರೀಂ ಕೋರ್ಟ್. ಸೊ ನಾಳೆ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಅಂದ್ರೆ ಹಿಂದೆ ಕೂಡ ಸಾಕಷ್ಟು ರೀಸನ್ಸ್ ಅನ್ನ ಕೊಟ್ಬಿಟ್ಟು ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಶೂಟಿಂಗ್ ಸಂದರ್ಭದಲ್ಲಾಗಿರ್ಬೋದು, ಸಿನಿಮಾ ಕಂಪ್ಲೀಟ್ ಮಾಡಬೇಕು ಮತ್ತೆ ಪ್ರಚಾರ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ತು, ಆಚೆ ಹೋದ್ರು, ಎಲ್ಲ ಮುಗಿಸ್ಕೊಂಡ್ರು, ಮತ್ತೆ ಅಲ್ಲೂ ಕೂಡ ಒಂದಷ್ಟು ಎಡವಟ್ಟುಗಳಾಗುವಂತಹ ಸಾಧ್ಯತೆಗಳಿತ್ತು. ಮತ್ತೆ ಇದೀಗ ಪುನಃ ಜೈಲಿನಲ್ಲಿ ಒಂದಷ್ಟು ಫೆಸಿಲಿಟೀಸ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು. ಟಿವಿ ಸೌಲಭ್ಯ ದೊರಕಿಸ್ಕೊಟ್ರು, ಮನೆ ಊಟ ಬೇಕು ಅಂದ್ರು, ಅದಕ್ಕೆ ನೋ ಅಂತ ಹೇಳ್ತು ಕೋರ್ಟ್. ಬಿಕಾಸ್ ಎಲ್ರಿಗೂ ಒಂದೇ ಥರ ಟ್ರೀಟ್ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು, ಜೊತೆಗೆ ಹಾಸಿಗೆ, ದಿಂಬು, ಲೋಟ, ಚಾಪೆ ಇದೆಲ್ಲವನ್ನು ಕೂಡ ಸಪ್ರೇಟಾಗಿ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು. ಅದಾದ ನಂತರ ವಾಕ್ ಮಾಡೋದಕ್ಕೆ ಮತ್ತು ಪ್ರೋಟೀನ್ ಫುಡ್ ಅಗತ್ಯ ಇರುತ್ತೆ, ಸ್ವಲ್ಪ ದಿನಗಳ ಮಟ್ಟಿಗೆ ಮನೆ ಊಟ ಅಂತ ಕೇಳಿದ್ರು. ಬಟ್ ವಾಕ್ ಮಾಡೋದಕ್ಕೆ, ಯೋಗ ಮಾಡೋದಕ್ಕೆ ಒಂದಷ್ಟು ಸ್ಪೇಸನ್ನು ಮಾಡಿಕೊಟ್ರು. ಬಟ್ ಅಲ್ಲಿ ಸೂರ್ಯನ ಕಿರಣಗಳು ಕೂಡ ಬೀಳದೇ ಇರುವಂತಹ ಜಾಗವನ್ನು ಕೊಟ್ಟಿದ್ದಾರೆ ಅಂತ ಮತ್ತೆ ಕಂಪ್ಲೇಂಟ್ ಮಾಡಿದ್ರು. ಸೊ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾನೆ ಬಂದರು. ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ, ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್ನ ಬಗ್ಗೆ, ಕೆಲವೊಂದಕ್ಕೆ ಯಾವುದಕ್ಕೆಲ್ಲ ಒಪ್ಪಿಗೆಯನ್ನು ಸೂಚಿಸಬಹುದು ಕಾನೂನಿನ ಪ್ರಕಾರ ಅದೆಲ್ಲವಕ್ಕೂ ಕೂಡ ಒಪ್ಪಿಗೆಯನ್ನು ನೀಡಿತು ಹೈಕೋರ್ಟ್. ಇದೀಗ ಮತ್ತೆ ಬೇಲ್ ಅರ್ಜಿಯನ್ನ ಹಾಕಿರುವಂಥದ್ದು. 27ನೇ ತಾರೀಕು ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಬಿಕಾಸ್ ಏನ್ ರೀಸನ್ಸ್ ಅಂತ ಹೇಳಿದ್ರೆ, ಸಾಕ್ಷ್ಯಗಳ ವಿಚಾರಣೆ ತಡ ಆಗತ್ತೆ. ಇನ್ನೂ ಕೂಡ 15 ಸಾಕ್ಷ್ಯಗಳ ವಿಚಾರಣೆ ಅಷ್ಟೇ ಆಗಿರೋದು. 143 ಜನ ಸಾಕ್ಷ್ಯಗಳ ವಿಚಾರಣೆ ಇನ್ನೂ ಕೂಡ ತಡ ಹಿಡಿಯುತ್ತೆ. ಸೊ ಹಾಗಾಗಿ 15 ಜನರ ಸಾಕ್ಷ್ಯ ವಿಚಾರಣೆನೇ ಇಷ್ಟು ದಿನಗಳ ಕಾಲ ಟೈಮ್ ತಗೊಂಡಿದೆ. ಸೊ ಹಾಗಾಗಿ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ದರ್ಶನ್ ಹೈಕೋರ್ಟ್ಗೆ. ಸೊ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ, ನಾಳೆ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಸೊ ನಾಳೆ ಫೈನಲೈಸ್ ಆಗುವಂಥದ್ದು, ಬೇಲ್ ಸಿಗತ್ತಾ ಇಲ್ವಾ, ಬೇಲ್ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ಶುಭವೋ ಅಶುಭವೋ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಭವಿಷ್ಯ ಹೊರಬೀಳಲಿದೆ. ದರ್ಶನ್ ಭವಿಷ್ಯ, ಬೇಲ್ನ ಭವಿಷ್ಯ ಕಾದು ನೋಡಬೇಕು ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಆಲೋಚಿಸಿ ವಕೀಲರ ಒಂದು ಸೂಚನೆಯ ಮೇರೆಗೆ ಇದೀಗ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬೇಲ್ ಸಿಗುವಂತಹ ಸಾಧ್ಯತೆಗಳು ಒಂದು ಕಡೆ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಸಂದರ್ಭದಲ್ಲಿ ಅವರು ಬೇಲ್ ಸಿಕ್ಬಿಟ್ಟು ಆಚೆ ಬಂದಂತಹ ಸಂದರ್ಭದಲ್ಲೂ ಕೂಡ ರೇಣುಕಾಸ್ವಾಮಿಯ ಕುಟುಂಬ, ಅವರ ತಂದೆ ಆಗಿರ್ಬೋದು, ಸಾಕ್ಷ್ಯನಾಶದ ಪ್ರಯತ್ನ ಮಾಡ್ತಾರೆ, ಭಯ ಇದೆ ಅಂತ ಹೇಳ್ಬಿಟ್ಟು ಕೂಡ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಆ ಕಾರಣಕ್ಕಾಗಿ ಬೇಲ್ ಸಿಗುವಂತಹ ಸಾಧ್ಯತೆಗಳು
ಕಡಿಮೆ ಅಂತ ಕೂಡ ಒಂದು ಕಡೆ ಹೇಳಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ ನಾಳೆ ಏನಾಗುತ್ತೆ, ಸುಪ್ರೀಂನಿಂದ ಸಿಗುತ್ತಾ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಬಂಧಿತರಾಗಿರುವಂತಹ ದರ್ಶನ್ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮೇ 27ಕ್ಕೆ ಸಲ್ಲಿಸಿರುವಂಥದ್ದು. ವಕೀಲ ರಂಜಿತ್ ರೋಹಟಗಿ ಮೂಲಕ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏಪ್ರಿಲ್ 27ರಂದು ಸಲ್ಲಿಕೆ ಮಾಡಿರ್ತಾರೆ. ಸೊ ಮೇ 4ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಸೊ ನಾಳೆ ಅಂದರೆ ಸೊ ಏನೆಲ್ಲ ರೀಸನ್ಸನ್ನು ಕೊಡ್ತಾರೆ, ವಾದ ವಿವಾದಗಳು ಮಂಡಿಸ್ತಾರೆ. ಬಿಕಾಸ್ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೇಸಸ್ಸಲ್ಲಿ ಏನು ರೀಸನ್ನು, ಮುಖ್ಯವಾದಂತಹ ರೀಸನ್ ಏನು ಅನ್ನುವಂಥದ್ದನ್ನು ಪರಿಗಣಿಸಿ ಅದಾದ ನಂತರ ಡಿಸಿಷನ್ಸ್ ತೆಗೆದುಕೊಳ್ಳಲಾಗುತ್ತೆ. ಕಾದು ನೋಡಬೇಕು. ನಾಳೆ ಆರೋಪಿ ದರ್ಶನ್ಗೆ ಶುಭವೋ ಅಶುಭವೋ ಅಂತ ಹೇಳ್ಬಿಟ್ಟು. ಚಕ್ರವರ್ತಿಗೆ ಸಿಗತ್ತಾ ಬಿಡುಗಡೆ ಭಾಗ್ಯ ಸುಪ್ರೀಂನಿಂದ ಅಂತ ಹೇಳ್ಬಿಟ್ಟು. ಸೊ ಜೈಲಿಗೆ ಹೋಗಿ 8.5 ತಿಂಗಳ ಬಳಿಕ ಇದೀಗ ಮತ್ತೆ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೈಲಿನಲ್ಲಿರುವಂತಹ ದರ್ಶನ್ ರಿಲೀಸ್ಗೆ ಇದೀಗ ಮತ್ತೊಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ವಕೀಲ ರಂಜಿತ್ ರೋಹಟಗಿ ಮೂಲಕ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಸುಪ್ರೀಂನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ, ಚಕ್ರವರ್ತಿಗೆ ಬಿಡುಗಡೆ ಭಾಗ್ಯ ಸಿಗತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ರಂದು ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ ದರ್ಶನ್. ಸೊ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೇ 4ಕ್ಕೆ ವಿಚಾರಣೆಯನ್ನು ಕಾಯ್ದಿರಿಸಿ ಸುಪ್ರೀಂ ಕೋರ್ಟ್ ಈಗ ನಾಳೆ ಫೈನಲೈಸ್ ಆಗುವಂಥದ್ದು. ಏನು ಆದೇಶ ಹೊರ ಬೀಳತ್ತೆ, ಬೇಲ್ ಸಿಗತ್ತಾ ಇಲ್ವಾ ಅನ್ನುವಂತಹ ಒಂದು ಟೆನ್ಷನ್ ಇದ್ದೇ ಇರುತ್ತೆ ದರ್ಶನ್ಗೆ. ಸೊ ವಕೀಲ ರಂಜಿತ್ ರೋಹಟಗಿ ಮೂಲಕ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಜೈಲಿನಲ್ಲಿರುವ ದರ್ಶನ್ಗೆ ರಿಲೀಸ್ಗೆ ಮತ್ತೊಂದು ಪ್ರಯತ್ನ ಇದೆ.